ಬಾಗಲಕೋಟೆಯಿಂದ ಶಂಕರ್ ಅವರು ಕರೆ ಮಾಡಿದ್ದಾರೆ. ಸರ್ ಹೇಳಿ. ನಮಸ್ಕಾರ ಮೇಡಮ್, ಪವರ್ ಟಿವಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈಗ ಅಂತೂ ಇಂತೂ ಪವರ್ ಟಿವಿ ವರದಿಗೆ ಈಗ ತಕ್ಕ ಫಲಶ್ರುತಿ ಅಂತ ಹೇಳಬಹುದು. ಸದ್ಯಕ್ಕೆ ಕಾಮಾಂಧನಿಗೆ ಜೀವಾವಧಿ ಶಿಕ್ಷೆ ಕೂಡ ವಿಧಿಸಿದೆ ಕೋರ್ಟ್. ಹೌದೌದು ಮೇಡಮ್, ಒಳ್ಳೆ ಒಳ್ಳೆ ನಿಮ್ದು ಪವರ್ ಟಿವಿದು ಒಳ್ಳೆ ಸುದ್ದಿ ಮೇಡಮ್. ಮೇಡಮ್, ಇನ್ನೊಂದು ನನ್ನ ಸಲಹೆ, ಹೇಳಿ. ಜೀವಾವಧಿ ಶಿಕ್ಷೆಗಿಂತ ಮರಣದಂಡನೆ ಇದ್ರೆ ಮುಗಿಸಿಬಿಡ್ಬೋದಿತ್ತಲ್ಲ ಅಂತ. ಅಲ್ಲ, ಅದು ಕೋರ್ಟ್ ಡಿಸೈಡ್ ಮಾಡುತ್ತಲ್ಲ. ಯಾಕಂದ್ರೆ ಸಾಕ್ಷಿಗಳನ್ನ ಪರಿಗಣಿಸಿ ಸಾಕ್ಷಿಗಳ ಆಧಾರದ ಮೇಲೆ ಕೋರ್ಟ್ ತೀರ್ಪು ಕೊಟ್ಟಿರೋದಲ್ವಾ. ಕೋರ್ಟ್ ತೀರ್ಪನ್ನ ನಾವು ಪ್ರಶ್ನೆ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಇನ್ನು 30 ದಿನದೊಳಗೆ ಅವನು ಸುಪ್ರೀಂ ಕೋರ್ಟಿಗೆ ಹೋಗ್ಬಹುದು. ಯಾಕಂದ್ರೆ ಇನ್ನು ಸಾಯುವವರೆಗೂ ಅವನಿಗೆ ಕೂಳು ಹಾಕಿ ಬಟ್ಟೆ ಕೊಟ್ಟು ಅವನಿಗೆ ಕಾವಲಿಟ್ಟು ಅದು ಎಲ್ಲ ತುಂಬಾ ಖರ್ಚಾಗ್ತದಲ್ಲ ಮೇಡಮ್. ಈಗ ಸದ್ಯಕ್ಕೆ ಒಂದು ಕೇಸ್ಗೆ ಸರಿ ತೀರ್ಪು ಸಿಕ್ಕಿರೋದು. ಇನ್ನೂ ಇದೆ, ಇನ್ನೂ ಆತನಿಗೆ ಇನ್ನೂ ಇದೆ ಮುಂದೆ. ಇನ್ನ 3 ಕೇಸ್ ಇದಾವ ಮೇಡಮ್. ಈಗ ಬೈಲಿಗೆ ಬಂದದ್ದು ಇವು 4, ಬೈಲಿಗೆ ಬರ್ಲಾರ್ದು ಎಷ್ಟದಾವ ಗೊತ್ತಿಲ್ಲ ಮೇಡಮ್. ಅದಕ್ಕಾಗಿ ನಮಗೆ ಮಾನ್ಯ ನ್ಯಾಯಾಧೀಶರಲ್ಲಿ ಒಂದು ವಿನಂತಿ ಮೇಡಮ್, ಇದೇನಾದ್ರು ಸೆಕ್ಷನ್ ಇದ್ರೆ ಮರಣದಂಡನೆ ಕೊಡೋದು ಉತ್ತಮ ಅಂತ. ಸರಿ, ಈಗ ಒಂದು ಕೇಸ್ಗೆ ಅಷ್ಟೇ ತೀರ್ಪು ಸಿಕ್ಕಿರೋದು. ಹೌದೌದು ಮೇಡಮ್, ಯಾಕಂದ್ರೆ ಅವ್ರು ಸಾಯೋ ತನಕ ಅವ್ರಿಗೆ ಊಟ ಹಾಕ್ಬೇಕಲ್ಲ ಸರ್ಕಾರದ, ನಿಮ್ಮ ಟ್ಯಾಕ್ಸ್ ಅಲ್ಲಿ ಹಾಕ್ಬೇಕು ಅವ್ರಿಗೆ. ಅದು ಯಾಕೆ ಅದನ್ನ ಕಾಯ್ಕೊಂತ ಕುಂದ್ರದ್ ಯಾಕಬೇಕಂತ ನಮ್ಮ ಅಭಿಪ್ರಾಯ ಮೇಡಮ್. ನೋಡೋಣ ಸರ್ ಇನ್ನು ಉಳಿದ ಕೇಸ್ಗಳಲ್ಲಿ ಏನಾಗುತ್ತೆ ಅಂತ. ಯಾಕೆಂದ್ರೆ ಈಗ ಸದ್ಯಕ್ಕೆ ಒಂದು ಕೇಸಲ್ಲಿ ಅಷ್ಟೇ ಜೀವಾವಧಿ ಶಿಕ್ಷೆ ವಿಧಿಸಿರೋದು. ಜೀವನ ಪರ್ಯಂತ ಜೈಲಲ್ಲಿ ಮುದ್ದೆ ಮುರಿಬೇಕಾಗತ್ತೆ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣ. ಎಷ್ಟು ಹೆಣ್ಣು ಮಕ್ಕಳ ಕಣ್ಣಲ್ಲಿ ಕಣ್ಣೀರನ್ನ ಹಾಕಿಸಿದ್ದಾರೆ, ಎಷ್ಟು ಕುಟುಂಬಗಳು ಪಾಪ ನೋವಲ್ಲಿ ತಮ್ಮ ಜೀವನವನ್ನ ನಡೆಸುವಂತೆ ಮಾಡಿದೆ. 2000 ವಿಡಿಯೋಗಳು ಅಂತಂದ್ರೆ ಆತನ ಮೊಬೈಲ್ನಲ್ಲಿ ಇದ್ದಿದ್ದು. ಎಷ್ಟು ಹೆಣ್ಣು ಮಕ್ಕಳು ಪಾಪ ಎಷ್ಟು ನೊಂದಿದ್ರು. ಮನೆ ಕೆಲಸದ ಆಕೆಯನ್ನು ಕೂಡ ಬಿಟ್ಟಿರ್ಲಿಲ್ಲ ಈ ಕಾಮಾಂಧ ಪ್ರಜ್ವಲ್. ಕಾಲರ್ ಒಬ್ರು ರೆಡಿ ಇದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್ ಅವರೇ, ಹೇಳಿ ಸರ್. ತೀರ್ಪಿಗೆ ತುಂಬಾ ಸ್ವಾಗತ. ಹಲೋ, ಹೇಳಿ ಸರ್ ಕೇಳಿಸ್ತಾ ಇದೆ. ತೀರ್ಪಿಗೆ ತುಂಬಾ ಸ್ವಾಗತ. ಉತ್ತರ ಕರ್ನಾಟಕದಲ್ಲಿ ಒಂದು ಮೊನ್ನೆ ಹೆಣ್ಮಗಿಗೆ ಇದಾದಾಗ ಶೂಟ್ಔಟ್ ಮಾಡಿರೋ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ JD ಮೇಡಮ್ ಅವರು, ಅವರಿಗೆ ಧನ್ಯವಾದಗಳು. ಪವರ್ ಟಿವಿ ಮುಖಾಂತರನ ಇಂಥವ್ರಿಗೆಲ್ಲ ಶಿಕ್ಷೆ ಕೊಟ್ಟಿದಾರಲ್ಲ. ಈಗ ನಿಜವಾಗ್ಲೂ ಇಂಥ ಒಂದು 8-10 ಕೇಸ್ ಈ ತರ ನಡೆದ್ರೆ ಹೆಣ್ಮಕ್ಳು 24/7 ತಿರುಗಾಡಬಹುದು ಅನ್ನೋ ನನ್ನ ಅನಿಸಿಕೆ ಮೇಡಮ್ ಅವರೇ. ತುಂಬಾ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸರ್. ನಿಜ, ಎಷ್ಟೋ ಜನ ನೊಂದ ಮಹಿಳೆಯರಿಗೆ ಈ ಮೂಲಕ ನ್ಯಾಯ ಸಿಕ್ಕಿದೆ. ಎಷ್ಟೋ ಜನ ಹೆಣ್ಮಕ್ಳು ಹೊರಗಡೆ ಬರೋದಕ್ಕೆ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಇದೀಗ ಪವರ್ ಟಿವಿ ಮುಖಾಂತರ ಹೆಣ್ಣು ಮಕ್ಕಳಿಗೆ ಧೈರ್ಯ ಬಂದಿದೆ. ಮತ್ತೊಬ್ರು ಕಾಲರ್ ಇದ್ದಾರೆ. ರಾಜು ಅವರೇ ನಮಸ್ತೆ. ಸಿದ್ದರಾಜು ಅವರೇ ಕೇಳಿಸ್ತಾ ಇದ್ಯಾ? ಮೇಡಮ್ ಕೇಳಿಸ್ತಾ ಇದೆ ಮೇಡಮ್. ಹೇಳಿ ಸರ್. ಮೇಡಮ್, ಪವರ್ ಟಿವಿಗೆ ತುಂಬಾ ಧನ್ಯವಾದಗಳು. ಅವ್ರ ಬಗ್ಗೆ ಕೂಲಂಕುಷವಾಗಿ ಅವ್ರ ಬಗ್ಗೆ ಸುದ್ದಿ ಮಾಡಿದೆ ಮೇಡಮ್. ಅದ್ರ ಬಗ್ಗೆ ನಾನು ನಿಮ್ಮ ಪವರ್ ಟಿವಿಗೆ ತುಂಬ ಸ್ವಾಗತವನ್ನು ಕೋರ್ತೀನಿ. ಹಾಗೆ ಅವ್ರಿಗೆ ಒಳ್ಳೆ ಕಠಿಣ ಶಿಕ್ಷೆಯನ್ನು ವಿಧಿಸಿದೆ ಕೋರ್ಟು. ಆ ಕೋರ್ಟ್ಗೂ ಸುಧಾ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್ ಪವರ್ ಟಿವಿ ಜೊತೆ ಮಾತನಾಡೋದಕ್ಕೆ. ನಿಜಕ್ಕೂ ಕೂಡ ಎಷ್ಟೋ ಹೆಣ್ಣು ಮಕ್ಕಳಿಗೆ ಈ ಒಂದು ಕೋರ್ಟ್ ನೀಡಿದಂತಹ ತೀರ್ಪು ಈಗ ಎಲ್ಲರಿಗೂ ಕೂಡ ಮುಂದೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಏನು ಜೀವಾವಧಿ ಶಿಕ್ಷೆಯನ್ನು ಈ ಕಾಮಾಂಧನಿಗೆ ನೀಡಿದ್ದಾರೆ ಕೋರ್ಟ್, ಇದೀಗ ಎಷ್ಟೋ ಹೆಣ್ಣು ಮಕ್ಕಳು ಹೊರಗಡೆ ಬಂದು ಈ ಪ್ರಕರಣದಲ್ಲಿ ಸಿಲುಕಿದಂತಹ ಹೆಣ್ಣು ಮಕ್ಕಳು ಕೂಡ ಈಗ ಧೈರ್ಯವಾಗಿ ಹೊರಗಡೆ ಬಂದು ಕಂಪ್ಲೇಂಟ್ ಕೊಡಬಹುದು ಆತನ ವಿರುದ್ಧ. ಮತ್ತೊಬ್ಬರು ಕಾಲರ್ ಇದ್ದಾರೆ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಹೇಳಿ ಸರ್. ಮೇಡಮ್, ಅದು ಕೋರ್ಟ್ ಅಲ್ಲಿ ತೀರ್ಪು ಆಗಿದೆಯಲ್ಲ, ಆ ಕೋರ್ಟ್ ಅಲ್ಲಿ ತೀರ್ಪು ಹಾಕಿ ಒಂದು ಜಡ್ಜ್ಮೆಂಟ್ ಕೊಟ್ಟಲ್ಲ, ಅದು ದೇವೇಗೌಡ್ರ ಮಗ ಅಂತ ಹೇಳಿ ಇದ್ ಮಾಡಿದ್ರಲ್ಲ, ಅದು ದೊಡ್ಡವ್ರಿಗೆ ಒಂದ್ ನ್ಯಾಯ ಚಿಕ್ಕವ್ರಿಗೆ ಒಂದ್ ನ್ಯಾಯ ಅಂತ ಒಂದು ಸಮಾಜಕ್ಕೆ ಒಂದು ಇದು ಕೊಟ್ಟಂಗ ಆಯ್ತಲ್ಲ. ಹೆಂಗೆ ಸರ್? ಈಗ ದೊಡ್ಡವ್ರಿಗೊಂದು ನ್ಯಾಯ ಚಿಕ್ಕವ್ರಿಗೊಂದು ನ್ಯಾಯ ಆಗಿಲ್ಲ. ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಿದೆ. ಈಗ ಪ್ರಜ್ವಲ್ ರೇವಣ್ಣ ಅವ್ರ ವಿರುದ್ಧ ಏನೆಲ್ಲ ಆಗಿತ್ತು ಬೆಳವಣಿಗೆಗಳು ನಿಮ್ ಗಮನಕ್ಕೆ ಬಂದಿರುತ್ತೆ. ಹೌದೌದು, ಲಾಯರ್ ಮೇಡಮ್ ಇದ್ದಾರಲ್ಲ, ಅವ್ರು ಹೇಳಿ ಅವ್ರ ಕಡೆ ಪರವಾಗಿ ವಾದ ಮಾಡಿದ್ರಲ್ಲ, ಅವ್ರಂತೂ ಹೇಳಿದ್ರಲ್ಲ ಇನ್ನು ಚಿಕ್ಕ ವಯಸ್ಸು, ಇದು ದೇವೇಗೌಡರ ಕುಟುಂಬ, ಹಂಗಾಗಿ ಒಂದ್ ಸ್ವಲ್ಪ ಇದು ಶಿಕ್ಷೆನ ಕಮ್ಮಿ ಮಾಡ್ಬೇಕು ಅಂತ ಹೇಳಿ ಮಾಡಿದಾರಲ್ಲ.
ಅದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಅಲ್ವಾ? ಹೌದು ಸರ್, ಆದ್ರೆ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿಲ್ವಲ್ಲ, ಜೀವಾವಧಿ ಶಿಕ್ಷೆಯನ್ನೇ ವಿಧಿಸಿದ್ಯಲ್ಲ. ಅಲ್ಲ, ತೀರ್ಪು ಕೊಡಕ್ಕಿಂತ ಮೊದ್ಲೇ ಅವ್ರು ಇದ್ ಮಾಡಿದ್ರೆ ಹಂಗಾಗಿ ಅದು ಸಮಾಜಕ್ಕೆ ಒಂದು ಕೆಟ್ಟ ಇದಲ್ವಾ, ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಅಲ್ವಾ? ಹೌದು, ಆದ್ರೆ ಕೋರ್ಟ್ ಮುಖಾಂತರ ಯಾವುದೇ ತಪ್ಪು ಸಂದೇಶ ಹೋಗಿಲ್ಲ ನೋಡಿ. ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ. ಇಲ್ಲಿ ದೊಡ್ಡವ್ರಿಗೊಂದು ನ್ಯಾಯ, ಚಿಕ್ಕವ್ರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಇಲ್ಲ, ಎಲ್ಲಾರ್ಗೂ ಕೂಡ ನ್ಯಾಯ ಸಿಗಬೇಕು. ಸಿಗೋದಿಕ್ಕೆ ಅಂತಾನೆ ಈ ತೀರ್ಪು. ಓಕೆ, ಥ್ಯಾಂಕ್ ಯು ಸರ್ ಪವರ್ ಟಿವಿ ಜೊತೆ ಮಾತನಾಡಿದ್ಕೆ. ವೆಂಕಟೇಶ್ ಅವರೇ ಹೇಳಿ. ಥ್ಯಾಂಕ್ ಯು ಮೇಡಮ್. ಏನಿಲ್ಲ, ಪವರ್ ಟಿವಿಗೆ ಬಹಳ ಧನ್ಯವಾದಗಳು ಮೇಡಮ್. ಶ್ರೀಮಂತರು ಇದಾರೆ ಅಂತ ಹೇಳ್ಬಿಟ್ಟು ಬಡವರ ಹೆಣ್ಮಕ್ಳನ್ನ ಮನ ಬಂದಂತೆ ಉಪಯೋಗಿಸ್ಕೊಳಕ್ಕೆ ಆಗುದಿಲ್ಲ, ಇನ್ ಮುಂದೆ ಕಷ್ಟ ಆಗುತ್ತೆ ಅಂತ ಹೇಳಿ ತಾವು ಪವರ್ ಟಿವಿನ ತೋರಿಸ್ಕೊಟ್ಟಿದ್ರಿ, ಅದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಯಾವ ಹೆಣ್ಮಕ್ಳು ಅಷ್ಟೇ ಸರ್, ಬಡವರು ಶ್ರೀಮಂತರು ಅಂತಲ್ಲ, ಯಾರನ್ನೂ ಕೂಡ ತಮ್ಮ ಲೈಂಗಿಕ ಕಾಮನೆಗಳನ್ನ ಪೂರೈಕೆ ಮಾಡ್ಕೊಳ್ಳಿಕ್ಕೆ ಬಳಸ್ಕೊಳ್ಳೋದು, ಅವರ ಒಪ್ಪಿಗೆ ಇಲ್ಲದೆ ಬಳಸ್ಕೊಳ್ಳೋದು ತಪ್ಪು ಸರ್. ಅದಕ್ಕೆ ಮಾನ್ಯ ಕೋರ್ಟ್ ತುಂಬಾ ಇದನ್ನ ಅವ್ರ ತೀರ್ಪನ್ನು ನೀಡಿದ, ತುಂಬಾ ತಮ್ಗೆಲ್ಲ ಧನ್ಯವಾದಗಳು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್ ಪವರ್ ಟಿವಿ ಜೊತೆ ಮಾತನಾಡಿದ್ಕೆ. ವರದರಾಜ್ ಅವರೇ ನಮಸ್ತೆ ಸರ್. ನಮಸ್ಕಾರ ನಿಮ್ ಪವರ್ ಟಿವಿಗೆ. ಹೇಳಿ ಸರ್. ಆ ಮಹಿಳೆಗೆ ಇವತ್ತು ಇದು ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ ಮೇಡಮ್. ತುಂಬಾ ಸಂತೋಷ ಆಗಿದೆ. ನೀವ್ ಇರ್ಲಿಲ್ಲ ಅಂದ್ರೆ ಆ ಮಹಿಳೆದು ಇವತ್ತು ಶಿಕ್ಷೆ ಆಗ್ತಾ ಇರಲ್ಲ. ನೀವು ಕರ್ಕೊಬಂದು ಟಿವಿ ಒಳಗಡೆ ಕುಣಿಸಿ ಮಾತಾಡಿ ಒಂದು ನ್ಯಾಯನ ದೊರಕಿಸ್ಕೊಟ್ಟಿದ್ದೀರಾ. ನಿಮ್ಮಿಂದ ಇವತ್ತು ನ್ಯಾಯ ದೊರಕಿದೆ ಆ ಮಹಿಳೆಗೆ. ತುಂಬಾ ಸಂತೋಷ ಆಯ್ತು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡೋದಕ್ಕೆ. ಪವರ್ ಟಿವಿ ಸದಾ ನೊಂದವರ ಪರವಾಗಿ ತಮ್ಮ ಧ್ವನಿಯನ್ನ ಹಿಂದಿಂದಲೂ ಕೂಡ ಧ್ವನಿ ಎತ್ತುತ್ತಲೇ ಬಂದಿದೆ, ಈಗಲೂ ಅಷ್ಟೇ. ಎಷ್ಟೇ ನೊಂದವರಿರಲಿ, ಪವರ್ ಟಿವಿಯ ಬಳಿ ನೊಂದಂತಹ ಸಂತ್ರಸ್ತರು ಬಂದರೆ ಯಾವತ್ತೂ ಕೂಡ ಅವ್ರನ್ನ ಹಾಗೆ ಪವರ್ ಟಿವಿ ಯಾವತ್ತೂ ಕಳಿಸ್ಕೊಟ್ಟಿಲ್ಲ. ಅವರ ಪರವಾಗಿ ನಿಂತಿದೆ, ಅವರ ಪರ ಧ್ವನಿಯನ್ನ ಎತ್ತಿದೆ. ಸಂತ್ರಸ್ತರ ಪರ ನಿಂತಿದ್ದಕ್ಕೆ ಈ ಜಯ ಅಂತ ಹೇಳಬಹುದು. ಎಷ್ಟೋ ಜನ ಹೆಣ್ಣು ಮಕ್ಕಳ ಪರವಾಗಿ ಪವರ್ ಟಿವಿ, ಎಷ್ಟೇ ಬೆದರಿಕೆ ಆದರೂ ಕೂಡ, ಎಷ್ಟು ಜನ ಪ್ರಭಾವಿಗಳು ಪ್ರಭಾವ ಬೀರೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಪವರ್ ಟಿವಿ ಈ ಪ್ರಕರಣದಲ್ಲಿ ಹಿಂದೆ ಸರಿದಲ್ಲ. ಈ ಪ್ರಕರಣ ಅಂತ ಅಷ್ಟೇ ಅಲ್ಲ, ಯಾವುದೇ ಪ್ರಕರಣದಲ್ಲೂ ಕೂಡ ಪವರ್ ಟಿವಿ ಇಟ್ಟಂತಹ ಹೆಜ್ಜೆನ ಯಾವತ್ತೂ ಹಿಂದೆ ಸರಿದಿರುವ ಮಾತೇ ಇಲ್ಲ.